ಅಲ್ಲ, ನಿಮ್ಮೆಲ್ಲರ ಕಣ್ತಪ್ಪಿಸಿ ನಾನ್ ಸೂರ್ಯನಾರಾಯಣ ಭಾವನ ಬಚ್ಚಿಡೋದಕ್ಕಾಗತ್ತಾ? ನೀವೇ ಹೇಳಿ. ಸಾಧ್ಯ ಇದೆ ಸುಹಾಸಿನಿ, ಖಂಡಿತ ಸಾಧ್ಯ ಇದೆ. ಯಾಕೆಂದ್ರೆ ಕ್ರಿಮಿನಲ್ಗಳಲ್ಲೇ ಕ್ರಿಮಿನಲ್ ನೀನು. ಹಾಗಾದ್ರೆ ಸಾಕ್ಷಿ ಸಮೇತ ಹೇಳ್ತೀನಿ ಕೇಳು. ಅವತ್ತು ಸೆಲ್ಲಾರ್ನಲ್ಲಿ ಧ್ರುವ ಸೂರಿ ಹುಡ್ಕೋಕ್ ಬಂದಾಗ ನೀನು ಅವನಿಗೆಲ್ಲಿ ಗೊತ್ತಾಗುತ್ತೆ ಅಂತ ಉಸಿರು ಕಟ್ಟೋ ನಾಟಕ ಆಡಿದೆ ಅಲ್ಲ? ಧ್ರುವ, ನಿನ್ನಿಂದ ತುಂಬಾ ಸಹಾಯ ಆಯ್ತು ಧ್ರುವ. ಥ್ಯಾಂಕ್ ಯು ಸೋ ಮಚ್. ಏನದು ಸೌಂಡು? ಮಾತಾಡ್ಯಾ? ಒಂದು ನಿಮಿಷ ಆಚೆ ನಾನು ನೋಡ್ಕೊಬರ್ತೀನಿ. ಧ್ರುವ ಪ್ಲೀಸ್, ನನ್ನ ಕೈಲಿ ಆಗ್ತಾನೆ ಇಲ್ಲ. ನನ್ನ ಮನೆ ಒಳಗಡೆ ಕರ್ಕೊಂಡು ಹೋಗಿ. ಇನ್ನೊಂದು ಸಾಕ್ಷಿ ಕೊಡ್ಲಾ ಸುಹಾಸಿನಿ? ಈ ಘಟನೆ ಆಗದ ಮರುದಿನಾನೇ ನಾನು ಧ್ರುವ ಮತ್ತೆ ಸೆಲ್ಲಾರ್ಗೆ ಹೋದ್ವಿ. ಆಗ ನಮಗೆ ಅಲ್ಲಿಗೆ ಸಿಕ್ಕಿದ್ದು ಸೂರಿ ಜಪಮಾಲೆ. ಧ್ರುವ ಜಪಮಾಲೆ ಸೂರಿ ಅಲ್ಲಿ ಇಲ್ಲ ಅಂದಮೇಲೆ ಅವ್ರ ಜಪಮಾಲೆ ಅಲ್ಲಿ ಹೇಗೆ ಸಿಗಕ್ ಸಾಧ್ಯ ಸುಹಾಸಿನಿ? ಹಾಗಾದ್ರೆ ನೀನೀಗ ನನ್ನ ಹತ್ರ ಕೇಳಬಹುದು, ಸೂರ್ಯ ಅವರು ಅಲ್ಲಿ ಯಾಕೆ ಸಿಗ್ಲಿಲ್ಲ ಅಂತ. ಅದಕ್ಕೂ ನನ್ನ ಹತ್ರ ಉತ್ತರ ಇದೆ. ಯಾಕೆಂದ್ರೆ ನಾವು ಅಲ್ಲಿರೋ ಒಂದು ರೂಮನ್ನ ಮಾತ್ರ ನೋಡಿದ್ವಿ, ಅದ್ರ ಒಳಗಿರೋ ಕೊಠಡಿನ ನೋಡಿರ್ಲಿಲ್ಲ. ಅಲ್ಲಿ ನೀನು ಸೂರ್ಯನ ಬಚ್ಚಿಟ್ಟಿದ್ದೆ ಅಲ್ಲ? ಅಷ್ಟೇ ಅಲ್ಲ ಸುಹಾಸಿ, ನೀನು ಈ ಮನೆಗೆ ಮಾಡಿರೋ ಪ್ರತಿಯೊಂದು ಅನ್ಯಾಯಕ್ಕೂ ನನ್ನ ಹತ್ರ ಸಾಕ್ಷಿ ಇದೆ. ನೀನು ಚಾಪೆ ಕೆಳಗೆ ತೂರಬಹುದು, ಆದರೆ ನಾನು ಜಡ್ಜ್ ಹೆಂಡತಿ. ಸೂರಿ ಜಡ್ಜ್ ಆಗೋದಕ್ಕೆ ಮೊದಲು ಲಾಯರ್ ಆಗಿದ್ರು, ಕ್ರಿಮಿನಲ್ ಲಾಯರ್ ಆಗಿದ್ರು. ನಿನ್ನಂಥ 1000 ಕ್ರಿಮಿನಲ್ಗಳನ್ನ ಅವರು ದಿನ ನೋಡ್ತಿದ್ರು. ಈ ಥರ ಎಷ್ಟೋ ಜನರ ಬಗ್ಗೆ ಅವರು ನನ್ನ ಹತ್ರ ಮಾತಾಡಿದ್ದಾರೆ. ನಾಟಕ ಆಡಬೇಡ ಸುಹಾಸಿನಿ, ಈಗಲಾದರೂ ಮಾತಾಡು. ನಿನ್ನನ್ನೇ ಕೇಳ್ತಾ ಇರೋದು, ಮಾತಾಡು ಸುಹಾಸಿನಿ, ಮಾತಾಡು ಅಂದೆ. ಹೌದು, ಸೂರ್ಯನಾರಾಯಣ ವಸಿಷ್ಠನ ಕಿಡ್ನಾಪ್ ಮಾಡಿ ಬೇಸ್ಮೆಂಟ್ ಅಲ್ಲಿ ಇಟ್ಟಿದ್ದು ನಾನೇ. ಏನೀಗ ಏನ್ ಮಾಡ್ತೀರಾ? ನೀನು ಕ್ರಿಮಿನಲ್ ಲಾಯರ್ ಹೆಂಡತಿ ಇರ್ಬೋದು, ಆದ್ರೆ ನಾನು ಪಕ್ಕಾ ಕ್ರಿಮಿನಲ್.
ಬದುಕಿ ಬಾಳ್ಬೇಕಾದವಳಕ್ಕ. ಆಯಸ್ಸು ಮುಗಿದಿರೋದು ನಿನ್ನ ಗಂಡಂದು. ಅಪ್ಪಾಜಿ ಎಲ್ಲಿದ್ದಾರಂತ ಹೇಳು. ನನ್ನನ್ನ ಕೊಂದ್ರೆ ನಿಮ್ಮ ಅಪ್ಪಾಜಿ ಎಲ್ಲಿದ್ದಾರೆ ಅನ್ನೋದು ಗೊತ್ತಾಗೋದಿರ್ಲಿ. ಅವ್ರ ಹೆಣ ಕೂಡ ನಿಮಗ್ ಸಿಗಲ್ಲ. ನೋಡಿ, ನಿಮಗೆ ಬೇಕಿರೋದು ಈ ಮನೆ ಈ ಆಸ್ತಿ ಅಲ್ವಾ? ಎಲ್ಲನೂ ನಿಮಗೆ ಕೊಟ್ಬಿಡ್ತೀವಿ. ವೈದೇಹಿ ಅಮ್ಮನ ಹೆಸರಲ್ಲಿರೋ ಆಸ್ತಿ ಕೂಡ ನಿಮ್ಮ ಹೆಸರಿಗೆ ಮಾಡ್ಕೊಡ್ತೀವಿ. ನಾವೆಲ್ಲರೂ ಈ ಮನೆ ಬಿಟ್ಟು ಹೋಗ್ಬಿಡ್ತೀವಿ. ಪ್ಲೀಸ್ ನಮ್ಮ ಮಾವಂಗೆ ಮಾತ್ರ ಏನು ಮಾಡಬೇಡಿ. ಅವರೆಲ್ಲಿದ್ದಾರೆ ಅಂತ ಪ್ಲೀಸ್ ಹೇಳಿ. ಅಮೂಲ್ಯ, ಇದನ್ನೆಲ್ಲ ನಾನು ಬರೀ ಆಸ್ತಿಗೋಸ್ಕರ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ಯಾ? ಇದೆಲ್ಲ ಮಾಡ್ತಾ ಇರೋದು ದ್ವೇಷಕ್ಕೋಸ್ಕರ, ಇವಳ ಮೇಲಿನ ದ್ವೇಷಕ್ಕೋಸ್ಕರ. ಅಮ್ಮನ ಮೇಲಿನ ದ್ವೇಷಕ್ಕೆ, ಇವಳ ಮೇಲಿನ ದ್ವೇಷಕ್ಕೆ, ನಿನ್ನ ಮೇಲಿನ ದ್ವೇಷಕ್ಕೆ, ವೇದಾಂತ ಮೇಲಿನ ದ್ವೇಷಕ್ಕೆ. ಕಾಪಾಡೋದಕ್ಕೆ ವೇದಾಂತ್ ವಿಕ್ರಾಂತ್ ಕೂಡ ಇಲ್ಲಿಲ್ಲ. ಅಗ್ನಿ, ಇವನು ಯಾರೋ? ಹೇ, ಅಲ್ಲೇನು ಕೇಳ್ತೆ? ನನ್ನನ್ನು ಕೇಳಿ ಹೇಳ್ತೀನಿ. ರಾಮನಿಗೆ ಆಂಜನೇಯ ಇದ್ದಾಗೆ, ಕೃಷ್ಣನ್ಗೆ ಅರ್ಜುನ ಇದ್ದಾಗೆ ನಿಮ್ಮನ್ನ ಸಂಹಾರ ಮಾಡಕ್ ಬಂದಿರೋದು ನನ್ನ ಎರಡನೇ ಮಗ ವಿಕ್ರಾಂತ್. ಅಗ್ರಜ, ಸುಹಾಸಿನಿ, ನೀನು ಸಂಬಂಧಕ್ಕೆ ಬೆಲೆ ಕೊಡಬೇಡ, ಪರವಾಗಿಲ್ಲ. ಅದ್ರ ಒಂದು ಹೆಣ್ಣಾಗಿ ಯೋಚನೆ ಮಾಡಿ ನೋಡು. ನೀನು ಮಾಡ್ತಿರೋದು ಸರಿ ಇದೆಯಾ? ನೀನ್ ಈ ತರ ಡೈಲಾಗ್ ಹೊಡೆದ್ರೆ ನಾನ್ ಕರ್ಕೋಗ್ಬಿಡ್ಬೇಕಾ? ಇವತ್ತು ನಿನ್ನ ಗಂಡನ ಸಾವು ಗ್ಯಾರಂಟಿ. ಅದು ಮಾತ್ರ ಬದಲಾಗಲ್ಲ. ನಿನ್ನ ಗಂಡನ ಪಾಲಿನ ಯಮ ನಾನೇ. ಮತ್ತೆ ಪ್ಲೀಸ್ ಕೈ ಮುಗ್ದು ಕೇಳ್ತೀನಿ, ನಿಮಗೆ ನನ್ನಿಂದ ಅಲ್ವಾ ತೊಂದರೆ ಆಗ್ತಿರೋದು? ಬೇಕಿದ್ರೆ ನನ್ನ ಪ್ರಾಣ ತಗೊಂಬಿಡಿ ಅಂತ. ನಮ್ಮ ಮಾವಂಗೆ ಮಾತ್ರ ಪ್ಲೀಸ್ ಏನೂ ಮಾಡಬೇಡಿ. ಬೇಡ ಅಮೂಲ್ಯ,
ಇವಳ ಹತ್ರ ಏನು ಬೇಡ್ಕೋಬೇಡ. ಇಲ್ಲಿ ದೇವ್ರು ಅನ್ನೋನೊಬ್ನಿದ್ದಾನೆ. ಬೆಟಪ್ಪ, ರಾಮ ಲಕ್ಷ್ಮಣ ಬಂದಾಯ್ತು, ನಿನ್ ಕತೆ ಫಿನಿಶ್. 25 ವರ್ಷ ಜಾಲಿಯಾಗಿ ಕಳೆದಿಲ್ಲ ಒಳಗಡೆ, ಇನ್ನು ಮುಂದಿನ ಜೀವನನು ಅಲ್ಲೇ ಕಡೆ. ನೀನಿನ್ನು ಬದುಕಿದ್ಯಾ? ಇಲ್ಲ ಗುರು, ಇನ್ನೂ ಸತ್ತಿಲ್ಲ. ಅಲ್ಲ, ನಿಮ್ ಸಮಸ್ಯೆ ಏನು ಅಂತ ಹೇಳ್ಬಿಡಿ. ನಾನು ಬದುಕಿದ್ರೂ ಕಷ್ಟ, ಸತ್ರೂ ಕಷ್ಟ. ನಿಮ್ ಪ್ರಕಾರ ನಾನೇನ್ ಮಾಡ್ಬೇಕು? ಹೇಗಿದ್ರು ಪೊಲೀಸರು ಬಂದಿದ್ದಾರೆ, ಆರಾಮಾಗಿ ಪೊಲೀಸರ ಜೊತೆ ಹೋಗಿ ಲೈಫ್ ಲಾಂಗ್ ಮುಂದೆ ಮುರಿ. ಓಕೆ ವಿಕ್ರಾಂತ್, ಅನಾವಶ್ಯಕವಾಗಿ ಇವ್ರ ಹತ್ರ ಯಾಕೆ ಮಾತಾಡ್ತಿದ್ಯಾ? ಮನೆಗೆ ಹೋಗೋಣಪ್ಪ. ಅಪ್ಪಾಜಿನ ನೀನನ್ನ ನೋಡೋದಕ್ಕೆ ಮನೆಯವರೆಲ್ಲ ಕಾಯ್ತು. ಇನ್ಸ್ಪೆಕ್ಟರ್, ಯು ಮೇ ಪ್ರೊಸೀಡ್. ವೇದ, ಒಂದ್ ನಿಮಿಷ. ಈ ಅಗ್ನಿ ಹತ್ರ ನನಗೆ ಇನ್ನೊಂದು ಕೆಲಸ ಇದೆ. ಮೊದಲು ವಿಕ್ರಾಂತ್, ಆ ರೌಡಿಗಳೆಲ್ಲ ಹೇಗಿದ್ರು ನೋಡ್ದ? ಮೈ ಕೈಲ ನೋವು ಬಂದ್ಬಿಡ್ತಪ್ಪ. ಅಲ್ಲ ಅಗ್ರಜ, ನೀನ್ ಹೀರೋ, ನಿನಗೆ ಹೆಂಗ್ ನೋವೆಲ್ಲ ಆಗುತ್ತೆ? ಅವ್ರೇನ್ ಕಾಂತಂತರನ ಇದ್ರು, ಒಬ್ಬೊಬ್ರು ಭಯಾನಕವಾಗಿದ್ರು. ಮನುಷ್ಯ ಅಂದ್ರೆ ಓದೆ ತಿಂತ ಇಲ್ಲ ಓದೆ ಕೊಟ್ರೆ ಖಂಡಿತವಾಗ್ಲೂ ನೋವಾಗುತ್ತೆ. ಅಗ್ರಜ, ಮರ್ದ್ಕೋದರ್ ನೈ ಹೋದ್ ಮರ್ದ್ಕೋ ದರ್ದ್. ಕನ್ನಡದಲ್ಲಿ ಹೇಳೋ ಅಗ್ರಜ, ಕನ್ನಡದಲ್ಲಿ ಏನಂತಾರೆ? ಒಂದ್ ನಿಮಿಷ ಅಗ್ರಜ, ನೋವಾಗ್ತಿದೆ. ಗುಂಡ್ಗೆ ಇರೋ ಗಂಡ್ಗೆ ನೋವಾಗಲ್ಲ ಅಂತ. ನೋಡ್ತಿಲ್ವ ನೀವೀಗ? ಅಗ್ರಜ, ಬರೀ ನೋವು ಮಾಡೋದಾಯ್ತು ನಿಂದು. ಅಂದ್ರು ಅಗ್ರಜ, ನಮ್ಮ ಫ್ಯಾಮಿಲಿಗೆ ಇದ್ದಿದ್ದ ಎಲ್ಲ ಪ್ರಾಬ್ಲಮ್ಸು ಕಂಪ್ಲೀಟಾಗಿ ಕ್ಲಿಯರ್ ಆಯ್ತು ಇವತ್ತಿಗೆ. ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ, ರಿಲೀಫ್ ಅನಿಸ್ತಿದೆ. ಆ್ಯಂಡ್ ಆಲ್ಸೋ ಈ 6 ತಿಂಗಳು ನೀನು ನನ್ನ ನೋಡ್ಕೊಂಡಲ್ಲ, ಥ್ಯಾಂಕ್ ಯು ಸೋ ಮಚ್. ವಿ ನಾಟ್ ಜಸ್ಟ್ ಬ್ರದರ್ಸ್, ವಿ ಆರ್ ಮೋರ್ ದನ್ ಫ್ರೆಂಡ್ಸ್. ನಮ್ಮಿಬ್ಬರ ಮಧ್ಯೆ ಥ್ಯಾಂಕ್ ಯು, ಕ್ಷಮಿಸ್ಬಿಡು, ಬೇಜಾರು ಮಾಡ್ಕೊಳ್ಬೇಡ, ಇದೆಲ್ಲ ಸೂಟ್ ಆಗಲ್ಲ. ಏನಂತ? ಕರೆಕ್ಟ್. ವೈದಿ, ಅಳು ನಿಲ್ಸು. ನೋಡು, ನೀನು ಅಳ್ತಿದ್ಯಾ ಅಂತ ಮಕ್ಕಳು ಕೂಡ ಅಳ್ತಾ ಇದ್ದಾರೆ. ಬೆಟ್ಟಪ್ಪ ನಾನು ಕರ್ಕೊಂಡು ಹೋಗ್ಬೇಕಾರೆ ನೀನು ತುಂಬಾ ಹೆದರ್ಕೊಂಡ್ಬಿಟ್ಟು ಅಳ್ತಾ ಇದ್ದೆ. ಆದ್ರೆ ನನಗೆ ಗೊತ್ತಿತ್ತು ನನಗೇನು ಆಗಲ್ಲ, ಮತ್ತೆ ನಾನು ವಾಪಸ್ ಬರ್ತೀನಿ ಅಂತ. ನಿನ್ ತಾಳಿ ಭಾಗ್ಯ ಬಹಳ ಗಟ್ಟಿ ಕಣೆ, ಅದನ್ನ ಯಾರಿಂದ ನಾನು ಕಿತ್ಕೊಳಕ್ಕಾಗಲ್ಲ. ಅಳು ನಿಲ್ಸು. ಒಂದು ನಿಮಿಷ
ಇನ್ಸ್ಪೆಕ್ಟ್ರೇ ಕರ್ಕೊಂಬನ್ನಿ. ಅಯ್ಯೋ, ಅಗ್ನಿ ಅರೆಸ್ಟ್ ಆಗಿದ್ದಾನೆ ಅಂದ್ರೆ ಇನ್ನು ನನ್ನ ಕತೆ ಏನು? ನಮ್ಮನ್ನು ಕ್ಷಮಿಸ್ಬಿಡಿ, ನಮ್ಮಿಂದ ತಪ್ಪಾಯ್ತು. ಈ ಸಲ ನೀ ಜೈಲ್ಗೆ ಹೋದ್ರೆ ಮತ್ತೆ ವಾಪಸ್ ಬರೋಕ್ಕಾಗೋದೇ ಇಲ್ಲ. ಯಾಕಂದ್ರೆ ನಿನ್ನ ಕೇಸ್ನ ವಾದಿಸೋಕ್ಕೆ ಬರೋ ಲಾಯರ್ ನಾನು. ಇನ್ಸ್ಪೆಕ್ಟರ್, ಕರ್ಕೊಂಡೋಗಿ ಅವನ್ನ. ಏನದು ವಿಕ್ರಾಂತ್ ಬಗ್ಗೆ? ಆರ್ತಿ ಬರ್ಲಿ ಮಾ, ಎಲ್ಲರಿಗೂ ಗೊತ್ತಾಗುತ್ತೆ. ಆರ್ತಿ, ವೇದಾಂತ್ ವಿಕ್ರಾಂತ್ ಬಗ್ಗೆ ಏನೋ ಹೇಳ್ತಿದ್ನಲ್ಲ, ಏನದು? ನೀರು ವೇದಾಂತ್, ನೋಡಿದ ನಾನು ಕೆಮ್ಮದಾಗ ಮೊದಲು ನನಗೆ ನೀರು ತಂದು ಕೊಟ್ಟಿದ್ದು ನಾನು ಸುಹಾಸಿನಿ ಅಮ್ಮ. ತಿನ್ಬೇಡ ವೇದಾಂತ್, ತಿನ್ಬೇಡ. ತಿನ್ನ ಅಂತಲ್ಲಿ ಅದೇ ವಿಷ ಆಗ್ಬಿಟ್ಟಿದ್ದೀನಿ. ತಿನ್ಬೇಡ. ನನ್ ಪಾಪಿ ವೇದಾಂತ್, ನಿನ್ ಹತ್ರ ಅಮ್ಮ ಅಂತ ಕರೆಸ್ಕೊಳ್ಳೋ ಅರ್ಹತೆ ನನಗಿಲ್ಲ. ಅಮ್ಮ, ಈ ಜೀವ ನಿಮ್ದಮ್ಮ. ಕೇಳಿದ್ರೆ ನಾನು ಪ್ರಾಣನೇ ಕೊಡ್ತೀನಿ. ಕೇಳಿದ್ರೆ ಸಾಕಿತ್ತು, ಯಾವುದೋ ಬೇಕಿರಲಿಲ್ಲ. ನಿನಗೆ
ವಿಕ್ರಾಂತ್ಗೆ, ಧ್ರುವನಿಗೆ ಎಲ್ರಿಗೂ ಮೋಸ ಮಾಡಿದೆ. ಆದರೆ ನಾನು ಎಲ್ಲದರಲ್ಲೂ ಸೋತೆ. ಯಾಕೆ ಹೇಳು? ನನ್ನ ಉದ್ದೇಶ ಒಳ್ಳೇದಾಗಿರ್ಲಿಲ್ಲ. ನಾನು ಯಾರಿಗೂ ಒಳ್ಳೇದು ಮಾಡೋ ಪ್ರಯತ್ನನೇ ಮಾಡಲಿಲ್ಲ. ಈ ಮನೆಯಲ್ಲಿ ಈ ಮನೆಯವ್ರ ಜೊತೆ ಇರೋ ಅರ್ಹತೆ ನನಗೆ. ನೀನ್ ನನಗೆ ಎಷ್ಟು ಪ್ರೀತಿ ಕೊಟ್ಟೆ, ಎಷ್ಟು ಗೌರವ ಕೊಟ್ಟೆ, ಎಷ್ಟು ನಂಬಿಕೆ ಇಟ್ಟಿದ್ದೆ. ಆದ್ರೆ ನಾನು ಮೋಸನೇ ಮಾಡ್ತಾ ಬಂದೆ. ಎಲ್ರ ಮೇಲೂ ಕೋಪ, ದ್ವೇಷ, ಹಠ ಸಾಧಿಸ್ದೆ. ಮತ್ತೆ ನಿನ್ ಮುಖ ನೋಡೋ ಧೈರ್ಯನೂ ನನಗಿಲ್ಲ. ನಾನು ಈ ಮನೆ ಬಿಟ್ಟು ಹೋಗ್ತೀನಿ. ಇನ್ಯಾವತ್ತು ಈ ಮನೆಯವ್ರು ಯಾರಿಗೂ ಓಹೋ, ಏನಮ್ಮ ನಿಮ್ ಮುಖ ಇವತ್ತು ಚಂದ್ರನ್ ತರ ಹೊಳಿತಾ ಇದೆಯಲ್ಲ, ಏನ್ ಸಮಾಚಾರ? ಅಮ್ಮು ಷಷ್ಠಿ ಪೂರ್ತಿ ಅಲ್ವಾ, ಅದಕ್ಕೆ ಅಮ್ಮ ನಾಚ್ಕೋತಿದ್ದಾರೆ. ಹಾಗೇನೂ ಇಲ್ಲ ಕಣೋ, ತುಂಬ ವರ್ಷ ಆದಮೇಲೆ ನನ್ನ ಕುಟುಂಬ ಒಂದಾಗಿದೆ, ಅದಕ್ಕೆ ಈ ಖುಷಿ. ಏನಿದು ಎಲ್ಲರೂ ಸೇರಿಕೊಂಡು ಷಷ್ಠಿ ಪೂರ್ತಿಗೆ ರೆಡಿ ಆಗ್ತಿದ್ದೀರಾ? ನೋಡಿ, ನಾನು ಎಲ್ಲ ರೆಡಿ ಮಾಡ್ಕೊಂಡೇ ಬಂದಿದ್ದೀನಿ. ಬಡ ಬಾಸ್ ಅಂದಂಗೆ ನೀವು ಪರ್ಮಿಷನ್ ಕೊಟ್ರೆ ಹುಡುಗಿಗೆ ತಾಳಿ ಕಟ್ಟಿಬಿಡ್ತೀನಿ. ಹೇಗೂ ನಮ್ಮ ಕುಟುಂಬದಲ್ಲಿ ಗಟ್ಟಿ ಮೇಳಕ್ಕಂತೂ ಕೊರತೆ ಇಲ್ಲ. ಎಲ್ಲರೂ ಮದುವೆ ಆಗಾಯ್ತು. ಗಟ್ಟಿ ಮೇಳ ಮೊಳಗ್ಲಿ ಬಿಡಿ. ನನಗೆ ಹುಡುಗಿನೇ ಸಿಗಲ್ಲ ಅಂತ ಯಾವಾಗ್ಲೂ ರೇಗಿಸ್ತಾ ಇದ್ರಿ, ಆದ್ರೆ ನೋಡಿ ಈ ಗಟ್ಟಿ ಮೇಳ ಅಲ್ಲಿ ನಂದೇ ಕೊನೆ ಗಟ್ಟಿ ಮೇಳ. ಗಟ್ಟಿ ಮೇಳ ಗಟ್ಟಿ ಮೇಳ ಗಟ್ಟಿ ಮೇಳ. ಬಾ, ಆಶೀರ್ವಾದ ತಗೋ. ದೊಡ್ಡವ್ರೆ, ಹೊಸ ಅಮ್ಮ ನವ ದಂಪತಿಗೆ ಆಶೀರ್ವಾದ ಮಾಡಿ. ಬಡ ಬಾಸ್, ಥ್ಯಾಂಕ್ ಯು. ಇನ್ ಮುಂದೆ ಆದ್ರೂ ಒಳ್ಳೆ ಬುದ್ಧಿ ಕಲ್ಸ್ಕೊಡಿ. ಏನೇ ಬರಲಿ, ಏನೇ ಆಗಲಿ, ನಮ್ಮ ಈ ಕುಟುಂಬ ಯಾವತ್ತೂ ಒಟ್ಟಾಗಿರುತ್ತೆ. ಅಪ್ಪ ಅಮ್ಮ, ಅಕ್ಕ ತಂಗಿ, ಅಣ್ಣ ತಮ್ಮ, ಈ ಎಲ್ಲ ಸಂಬಂಧಗಳು ಗಟ್ಟಿಯಾಗಿರುತ್ತೆ. ನಿಮ್ಮೆಲ್ಲರ ಪ್ರೀತಿಗೆ ನಾವು ಎಂದೆಂದಿಗೂ ಚಿರ